ಶ್ರೀಕಾಂತ್ ಬಂಧನ ಖಂಡಿಸಿ ಇಂದು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ಠಾಣೆ ಎದುರು ಹೈ ಡ್ರಾಮಾ ನಡೆಸಿದರೆ ಶಿವಮೊಗ್ಗದ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಲಾಯಿತು. ಈ ಸುದ್ದಿಗಳನ್ನು ನೋಡೋಣ ರಾಮರಾಜಕೀಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಇಂದು ಕೂಡ ಬಿಜೆಪಿ ಪ್ರತಿಭಟನೆಯನ್ನ ಮುಂದುವರೆಸಿದೆ. ಬೆಂಗಳೂರು, ಚಿಕ್ಕಮಗಳೂರು, ಹುಬ್ಬಳ್ಳಿಯಲ್ಲಿ ಕೇಸರಿ ಪಡೆ ಮತ್ತೆ ಕೆರಳಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ ಶೇರ್ ಮಾಡಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂದು ಬೆಳ್ಳಂಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಸುನೀಲ್ ಕುಮಾರ್ ಧರಣಿಗೆ ಇಳಿದ್ರು. ಬೆಂಗಳೂರಿನ ಸದಾಶಿವನಗರದ ಪೊಲೀಸ್ ಠಾಣೆ ಎದುರು ಪ್ರತಿಭಟಿಸಿ ನಾನು ಕರಸೇವಕ, ನನ್ನನ್ನ ಬಂಧಿಸಿ ಅನ್ನೋ ಪೋಸ್ಟರ್ ಹಿಡಿದು ಕಿಡಿಕಾರಿದ್ರು. ಠಾಣೆ ಬಳಿ ಹೈಡ್ರಾಮಾ ಆಗ್ತಿದ್ದಂತೆ ಶಾಸಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ರಾಮಭಕ್ತರನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಇದು ರಾಮ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ರು. ರಾಜ್ಯ ಸರ್ಕಾರ ರಾಮ ಭಕ್ತರನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದೆ, ಆದ್ರೆ ಹಾಗಾಗಲು ಬಿಡಲ್ಲ ಅಂತ ಸುನೀಲ್ ಕುಮಾರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾನೆ. ಲಾಠಿ ಚಾರ್ಜ್ ಅನ್ನು ಮಾಡಿದ್ರು, ಗೋಲಿಬಾರನ್ನ ಮಾಡಿದ್ರು. ಅದೇ ಮನಸ್ಥಿತಿಯ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಸಿದ್ದರಾಮಯ್ಯನವರಿಗೆ ರಾಮನನ್ನ ಕಂಡ್ರೆ ಆಗೋದಿಲ್ಲ. ಇತ್ತ ಚಿಕ್ಕಮಗಳೂರಿನ ಪೊಲೀಸ್ ಠಾಣೆ ಬಳಿ ಮಾಜಿ ಸಚಿವ ಸಿಟಿ ರವಿ ಕೂಡ ಧರಣಿ ಮಾಡಿದ್ರು. ನಾನು ಕರಸೇವಕ ಅನ್ನೋ ಪೋಸ್ಟರ್ ಹಿಡಿದು ಧರಣಿ ಕುಳಿತ ಸಿಟಿ ರವಿ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಧರಣಿ ನಡೆಸುತ್ತಿದ್ದ ಸಿಟಿ ರವಿಯನ್ನ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದ್ರು. ರವಿಯನ್ನ ವಶಕ್ಕೆ ಪಡೆಯುತ್ತಿದ್ದಂತೆ ಕಾರ್ಯಕರ್ತರು ಠಾಣೆಗೆ ನುಗ್ಗಿದ್ರು. ಕರಸೇವಕ ಅಂತ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿದ್ದಾರೆ. ನಾನು ಕರಸೇವಕ, ನನ್ನನ್ನ ಬಂಧಿಸಿ ಅಂತ ನಾನು ಪ್ರತಿಭಟನೆ ನಡೆಸಿದ್ದೆ. ಅಲ್ಲದೆ ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಆಗುವವರೆಗೂ ನಮ್ಮ ಹೋರಾಟ ರಾಜ್ಯಾದ್ಯಂತ ನಡೆಯುತ್ತೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವ್ರನ್ನು ಬಿಡುಗಡೆ ಮಾಡಬೇಕು. ಅವ್ರನ್ನ ಕರಸೇವಕ ಅಂತ ಅವ್ರನ್ನು ಬಂಧಿಸೋದಾದ್ರೆ ನಾನು ಕರಸೇವೆಗೆ ಹೋಗಿದ್ದೆ, ನಮ್ಮನ್ನು ಬಂಧಿಸಿ ಅವ್ರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ನಾವು ಅವರು ಬಿಡುಗಡೆ ಆಗೋವರೆಗೂ ಈ ಹೋರಾಟವನ್ನ ರಾಜ್ಯದ ಉದ್ದಗಲಕ್ಕೂ ವಿಸ್ತರಿಸ್ತೀವಿ. ಶಿವಮೊಗ್ಗದಲ್ಲೂ ಕೂಡ ಪ್ರತಿಭಟನೆ ಜೋರಾಗಿತ್ತು. ಈಶ್ವರಪ್ಪ ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು. ಶಿವಮೊಗ್ಗದ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕೂಡಲೇ ಎಚ್ಚೆತ್ತ ಪೊಲೀಸರು ಈಶ್ವರಪ್ಪರನ್ನ ವಶಕ್ಕೆ ಪಡೆದು ನಂತರ ಬಿಡುಗಡೆಗೊಳಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಮ್ಮ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ನಾನು ರಾಮಭಕ್ತ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತ ಪೋಸ್ಟ್ ಹಾಕಿದ್ರು. ಇತ್ತ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ವಿಭಿನ್ನ ಅಭಿಯಾನವನ್ನ ಮಾಡಿದೆ. ಧಾರವಾಡ ಲೋಕಸಭಾ ಟಿಕೆಟ್ ಪ್ರಹ್ಲಾದ್ ಜೋಶಿ ಬದಲು ಶ್ರೀಕಾಂತ್ ಪೂಜಾರಿಗೆ ಟಿಕೆಟ್ ನೀಡಿ ಶ್ರೀಕಾಂತ್ ಕಳ್ಳಬಟ್ಟಿ, ಮಟ್ಕಾ ಸೇರಿದಂತೆ 16 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಈ ಮೂಲಕ ಶ್ರೀಕಾಂತ್ ಬಿಜೆಪಿ ಅಭ್ಯರ್ಥಿ ಆಗುವ ಅರ್ಹತೆ ಪಡೆದಿದ್ದಾನೆ ಅಂತ ಪೋಸ್ಟ್ ಹಾಕಿದ್ದಾರೆ. ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಚಾಮರಾಜನಗರದಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನಾನು ರಾಮಭಕ್ತ, ನನ್ನನ್ನು ಬಂಧಿಸಿ ಎಂಬ ಫಲಕ ಹಿಡಿದು ಮೆರವಣಿಗೆ ನಡೆಸಿದ್ರು. ಭುವನೇಶ್ವರಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಲು ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು. ಹುಬ್ಬಳ್ಳಿ ಗಲಭೆ ಆರೋಪಿ ಬೆಂಬಲಕ್ಕೆ ನಿಂತಿರೋ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಬೆಂಗಳೂರಿನ ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಆರ್ ಅಶೋಕ್, ವಿಜಯೇಂದ್ರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಕಳ್ಳಬಟ್ಟಿ ಮಾರುವವನು, ಮಟ್ಕಾ ದಂಧೆಕೋರನ ಬೆಂಬಲಕ್ಕೆ ಬಿಜೆಪಿ ನಿಂತಿದೆ. ಆರ್ ಅಶೋಕ್, ವಿಜಯೇಂದ್ರ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಪ್ರತಿಭಟನೆ ನಡೆಸಿದ್ರು. ನಿನ್ನೆ ಭಾಷಣ ಮಾಡುವ ವೇಳೆ ಸಿಎಂ ಪುತ್ರ ಯತೀಂದ್ರ ಹೇಳಿದ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಅದರಲ್ಲೂ ಮಾಜಿ ಸಚಿವ ಈಶ್ವರಪ್ಪ ಮಾತನಾಡಿ ಅಪ್ಪ ಮಗ ಇಬ್ರು ಬೇಕಾದ್ರೆ ಇಸ್ಲಾಂಗೆ ಮತಾಂತರವಾಗ್ಲಿ ಅಂತ ವಾಗ್ದಾಳಿ ನಡೆಸಿದ್ರು. ಈ ಸುದ್ದಿಗಳನ್ನು ನೋಡೋಣ ಮಾತಿನ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ನಿನ್ನೆ ದಾವಣಗೆರೆಯಲ್ಲಿ ಮಾತನಾಡಿದ್ದ ಯತೀಂದ್ರ ಬಿಕೆ ಹರಿಪ್ರಸಾದ್ ಹಚ್ಚಿರುವ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಈ ದೇಶ ಹಿಂದೂ ರಾಷ್ಟ್ರವಾದರೆ ಅದಕ್ಕಿಂತ ಅಪಾಯ ಇನ್ನೊಂದಿಲ್ಲ ಎಂದು ಅಂಬೇಡ್ಕರ್ ಹೇಳಿದ್ದಾರೆಂದು ಭಾಷಣ ಮಾಡಿದರು. ಯತೀಂದ್ರ ಹೇಳಿಕೆಗೆ ಸಿಟಿ ರವಿ ಗರಂ ಮಾತು. ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅವ್ರೇನ್ ಮಾಡ್ತಿದ್ದಾರೆ, ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊರಡ್ತಾ ಇದ್ದಾರೆ. ಆದ್ರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಅಫ್ಘಾನಿಸ್ತಾನಗಳ ಪರಿಸ್ಥಿತಿ ಬರುತ್ತೆ. ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ. ಒಂದು ಕಾಲದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಇವೆಲ್ಲವೂ ಅಖಂಡ ಭಾರತದ ಭಾಗ ಆಗಿತ್ತು. ಅಲ್ಲಿ 100ಕ್ಕೆ 100ರಷ್ಟು ಹಿಂದೂಗಳೇ ಇತ್ತು. ಉಡುಪಿಯಲ್ಲಿ ಮಾತನಾಡಿದ ಪೇಜಾವರ ಶ್ರೀಗಳು ಪಾಕಿಸ್ತಾನ ಮಾಡಲು ಯಾರು ಸಿದ್ಧತೆ ನಡೆಸುತ್ತಿರಬಹುದು ಅನ್ನೋ ಮುನ್ಸೂಚನೆ ಕೊಡ್ತಿದ್ದಾರೆ ಅಂತ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಹಿಂದೂ ರಾಷ್ಟ್ರ ಮಾಡಿದ್ರೆ ಇದನ್ನು ಪಾಕಿಸ್ತಾನದ ನಾವು ಮಾಡ್ತೇವೆ ಅಂತ ಯಾರು ಸಿದ್ಧತೆ ನಡೆಸ್ತಾ ಇದ್ದಾರೇನೋ ಅಂತ ಸಿದ್ಧತೆ ನಡೀತಾ ಇದೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅವರು. ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರಗೆ ಬುದ್ಧಿ ಇಲ್ಲ, ಅಪ್ಪ ಮಗ ಇಬ್ಬರು ಮುಸ್ಲಿಂಗೆ ಮತಾಂತರ ಆಗಲಿ, ಇಬ್ಬರು ತಕ್ಷಣ ಮುಸ್ಲಿಮರಾಗಲಿ ಇಲ್ಲ ಪಾಕಿಸ್ತಾನಕ್ಕೆ ಹೋಗಲಿ ಅಂತ ಕೆಂಡ ಕಾರಿದ್ರು. ಇನ್ನು ಶಾಸಕ ಅಭಯ್ ಪಾಟೀಲ್ ಮಾತನಾಡಿ ಯತೀಂದ್ರ ತಲೆ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ. ಸುಮ್ಮನೆ ಇವರಿಬ್ರು ಕೂಡ ಮುಸಲ್ಮಾನರಾಗ್ಬಿಡ್ಲಿ. ಯಾಕೆಂತಂದ್ರೆ ಅವರಿಗೆ ಮುಸಲ್ಮಾನರ ಬಗ್ಗೆ ಇರೋಷ್ಟು ಪ್ರೀತಿ ಗೌರವ ಬೇರೆ ಯಾರ ಬಗ್ಗೆನೂ ಇಲ್ಲ ಅಂತ. ಅದನ್ನು ಹೋಗಿ ನೀವು ಪಾಕಿಸ್ತಾನಕ್ಕೆ ಹೋಲಿಸುವಂಥದ್ದು ಅಂತಂದ್ರೆ ನಿಮ್ಮ ಮಾನಸಿಕ ದಿವಾಳಿತನ ತೋರಿಸ್ತದೆ. ಮತ್ತು ಅಧಿಕಾರದ ಮದ, ಅದ್ರ ಜೊತೆಗೆ ರೊಕ್ಕದ ಮದ. ಯಾಕಂದ್ರೆ ಎಲ್ಲ ಕಲೆಕ್ಷನ್ ಅವರ ಮಾಡತ್ತಾರ ಅಂತ ಹೇಳಿ ಸುದ್ದಿ ಐತಿ. ಹೀಗಾಗಿ ರೊಕ್ಕದ ಮದ ಯಾರಾದಿತ್ತು. ಹುಚ್ಚುಚ್ಚಾಗಿ ಹೇಳಿಕೆ ಕೊಡ್ತಿರುವ ಬಿಕೆ ಹರಿಪ್ರಸಾದ್ ಅವರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಮಾಜಿ ಸಚಿವ ಈಶ್ವರಪ್ಪ ಕಿಡಿಕಾರಿದ್ರು. ರಾಜ್ಯದಲ್ಲಿ ಗೋಧ್ರಾ ಗಲಭೆ ಆಗುತ್ತೆ ಎಂದು ಹೇಳ್ತಾನೆ, ಆ ಭಯೋತ್ಪಾದಕನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅವ್ರು ಯಾವ ಭಯೋತ್ಪಾದಕ ಚಟುವಟಿಕೆ ಸಂಸ್ಥೆ ಜೊತೆಗೆ ಸಂಬಂಧ ಇದೆ ಅದನ್ನ ತನಿಖೆ ಮುಖಾಂತರ ಹೊರಗೆ ತರಬೇಕು. ಇಲ್ಲ ಅಂತಂದ್ರೆ ನಾಳೆ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಕಾರಣ ಆಗುತ್ತೆ. ಬಿಕೆ ಹರಿಪ್ರಸಾದ್ ಬಂಧನಕ್ಕೆ ನಳಿನ್ ಕುಮಾರ್ ಕಟೀಲ್ ಆಗ್ರಹಿಸಿದ್ದಾರೆ. ಸಿಎಂ, ಗೃಹ ಸಚಿವರು ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತಾರೆ. ಹರಿಪ್ರಸಾದ್ಗೆ ಇರುವ ಮಾಹಿತಿಯನ್ನ ಗೃಹ ಇಲಾಖೆಗೆ ಕೊಡಲಿ ಅಂತ ನಳಿನ್ ಕುಮಾರ್ ಕಟೀಲ್ ಆಗ್ರಹಿಸಿದ್ರು. ಬಿಕೆ ಹರಿಪ್ರಸಾದ್ ಅವರು ಅವರಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಗೃಹ ಇಲಾಖೆಗೆ ಕೊಡಬೇಕು ತತ್ಕ್ಷಣ, ಅಥವಾ ಅವರನ್ನು ಬಂಧಿಸಬೇಕು. ಯಾಕಂದರೆ ಗೋಧ್ರಾ ಘಟನೆ ಹಿಂದೆಯೂ ಕಾಂಗ್ರೆಸ್ ಇತ್ತು. ಬಿಕೆ ಹರಿಪ್ರಸಾದ್ರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸುವಂತೆ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಎಸ್ಪಿಗೆ ದೂರು ನೀಡಿ ಬಳಿಕ ಆ ದೂರಿನ ಪ್ರತಿಯನ್ನು ಪೊಲೀಸ್ ಮಹಾನಿರ್ದೇಶಕರಿಗೂ ರವಾನಿಸಲಾಗಿದೆ. ಹರಿಪ್ರಸಾದ್ ಹೇಳಿಕೆ ಆತಂಕ ಸೃಷ್ಟಿಯಾಗಿದೆ. ಪೊಲೀಸ್ ಇಲಾಖೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. ದಾಳಿ ಬಗ್ಗೆ ಷಡ್ಯಂತ್ರ ನಡೆದಿರುವ ಶಂಕೆ ಇದೆ ಅಂತ ದೂರು ನೀಡಲಾಗಿದೆ. ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಕಿಡಿಕಾರಿದ್ದು, ಅಲ್ಪಸಂಖ್ಯಾತರು ಟೆರರಿಸ್ಟ್ಗಳು ಅವತ್ತು ಗೋಧ್ರಾದಲ್ಲಿ ರೈಲಿಗೆ ಬೆಂಕಿ ಇಟ್ಟಿದ್ರು. ಇಂತಹ ಘಟನೆ ಮತ್ತೆ ಆಗುತ್ತೆ ಅಂತ ಗೊತ್ತಾದ್ರೂ ಸುಮ್ಮನೆ ಯಾಕೆ ಕೂತಿದ್ದಾರೆ? ನೀವು ತಿಳಿಸದೇ ಹೋದ್ರೆ ತಪ್ಪಾಗುತ್ತೆ ಅಂತ ಆಗ್ರಹಿಸಿದ್ರು. ನನಗೆ ಪಕ್ಕಾ ಗೊತ್ತಾಗಿದೆ ಈ ಥರದ ಘಟನೆ ಆಗತ್ತೆ ಅಂತ ಹೇಳಿದ್ದಾರೆ. ಘಟನೆ ಆಗತ್ತೆ ಅಂತ ನಿಮಗೆ ಗೊತ್ತಿದ್ರು ಸುಮ್ಮನೆ ಯಾಕೆ ಕೂತ್ಕೊಂಡಿದ್ದಾರೆ? ಯಾರಿಗೆ ತಿಳಿಸ್ಬೇಕು ತಿಳಿಸಿ, ತಿಳಿಸದೆ ಹೋದ್ರೆ ನಿಮಗೆ ತಪ್ಪಾಗತ್ತೆ. ಇನ್ನು ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್, ಬಿಕೆ ಹರಿಪ್ರಸಾದ್ಗೆ ನೋಟಿಸ್ ನೀಡುವ ಅಗತ್ಯವಿಲ್ಲ ಅಂತ ಹೇಳಿದ್ರು. ಯಾಕೆಂದರೆ ಅವರು ಹಿರಿಯ ನಾಯಕರಿದ್ದಾರೆ, ಅವ್ರು ಹೇಳುವಾಗ ಅವ್ರ ಹತ್ರ ಒಂದಿಷ್ಟು ಮಾಹಿತಿ ಇರಬೇಕಲ್ವಾ? ಏನು ಅಗತ್ಯ ಇಲ್ಲ, ನೋಟಿಸ್ ಕೊಡೋ ಅಂತ ಅಗತ್ಯ ಇಲ್ಲ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಕಾನೂನು ಇರಬಾರದು ಅಂತಾಗಿದ್ರೆ ಬಿಜೆಪಿಗರು ಪ್ರತಿಭಟನೆ ಮಾಡಲಿ ಅಂತ ಗರಂ ಮಾಡಿದ್ರು. ಅಲ್ಲದೆ ಶಹರ ಠಾಣೆ ಇನ್ಸ್ಪೆಕ್ಟರ್ ಅನ್ನು ಅಮಾನತು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಬೇಕು? ಅವನೇನು ತಪ್ಪು ಮಾಡಿದಾನ? ಅವನ ಕೆಲಸ ಅವನು ಮಾಡಿದ್ದಾನೆ. ನಮಗಿಷ್ಟ ಆಗಲಿಲ್ಲ ಅಂತ ಹೇಳಿದ ತಕ್ಷಣವೇ ಅವನನ್ನು ಸಸ್ಪೆಂಡ್ ಮಾಡಿ, ಹಾಗಾದರೆ ಎಲ್ಲ ಅಧಿಕಾರಿಗಳನ್ನೂ ಹಂಗೆ ಸಸ್ಪೆಂಡ್ ಮಾಡಬೇಡಲ್ವಾ?
ಬೆಂಗಳೂರಿನ ಮಾಲ್ ಆಫ್ ಏಷಿಯಾಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೆ ಇದೆ. ಪೊಲೀಸ್ ಇಲಾಖೆಯಿಂದ ಸೆಕ್ಷನ್ 144 ಜಾರಿ ಬಳಿಕ ಈಗ ಸಾಲು ನೋಟಿಸ್ ಜಾರಿಯಾಗಿದೆ. ಮಾಲ್ ಆಫ್ ಏಷಿಯಾಗೆ ಬಿಬಿಎಂಪಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆ ನೋಟಿಸ್ ನೀಡಿದೆ. ಅಲ್ಲದೆ ಮಾಲ್ನಿಂದ ಶಬ್ದ ಮಾಲಿನ್ಯವೂ ಆಗ್ತಿದೆ ಅಂತ ಸಾಲು ನೋಟಿಸ್ ಜಾರಿಯಾಗಿದೆ. ಸರ್ಕಾರಿ ಜಮೀನು ಒತ್ತುವರಿ ತೆರವುಗೊಳಿಸದೆ ಲೋಕಾಯುಕ್ತಕ್ಕೆ ಸುಳ್ಳು ವರದಿ ನೀಡಿರೋ ಆರೋಪ ಕೇಳಿಬಂದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ವಡ್ಡರಹಳ್ಳಿಯ ಸರ್ವೆ ನಂಬರ್ 162ರಲ್ಲಿ 7 ಎಕರೆ ಸರ್ಕಾರಿ ಜಮೀನು ಒತ್ತುವರಿಯಾಗಿದೆ. ಆದರೆ ಒತ್ತುವರಿ ತೆರವು ಮಾಡದೆ ಈ ಹಿಂದೆ ತಹಶೀಲ್ದಾರ್ ಆಗಿದ್ದ ಮೋಹನ್ ಕುಮಾರಿ, ಆರ್ಐ ಶಿವಪ್ರಸಾದ್ ಲೋಕಾಯುಕ್ತಕ್ಕೆ ಸುಳ್ಳು ವರದಿ ನೀಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಗಲ್ಲೇ ಲಿಫ್ಟ್ ಕೈಕೊಟ್ಟು ಸಂಸದ ಉಮೇಶ್ ಜಾಧವ್ ಅರ್ಧ ಗಂಟೆ ಲಿಫ್ಟ್ನಲ್ಲೇ ಪರದಾಡಿದ್ರು. ಉಮೇಶ್ ಜಾಧವ್ ಸೇರಿ 3 ಲಿಫ್ಟ್ನಲ್ಲಿದ್ರು. ಇದೇ ವೇಳೆ ಕರೆಂಟ್ ಹೋಗಿ ಲಿಫ್ಟ್ ನಿಂತಿತ್ತು. ಆದರೆ ಕರೆಂಟ್ ಬಂದರೂ ಲಿಫ್ಟ್ ಆನ್ ಆಗಲಿಲ್ಲ. ಹೀಗಾಗಿ ಅರ್ಧ ಗಂಟೆ ಲಿಫ್ಟ್ನಲ್ಲೇ ಸಿಲುಕಿದ್ರು. ಕೊನೆಗೆ ಲಿಫ್ಟ್ ಟೆಕ್ನಿಷಿಯನ್ನ ಕರೆಸಿ ಲಿಫ್ಟ್ನಿಂದ ರಕ್ಷಣೆ ಮಾಡಲಾಯಿತು. ಬಿಗ್ ಬಾಸ್ ಮನೆಯಲ್ಲೇ ಡ್ರೋನ್ ಪ್ರತಾಪ್ಗೆ ಅನಾರೋಗ್ಯ ಕಾಡಿದೆ. ನಿನ್ನೆ ಫುಡ್ ಪಾಯ್ಸನ್ ಇಂದಾಗಿ ಡ್ರೋನ್ ಪ್ರತಾಪ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಸಂಜೀವಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಆಗಿದ್ದಾರೆ. ಪ್ರತಾಪ್ಗೆ ಫುಡ್ ಇನ್ಫೆಕ್ಷನ್ ಇಂದ ವಾಂತಿ ಭೇದಿಯಾಗಿತ್ತು ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ. ಕೆಆರ್ಪುರದ ಟಿಸಿ ಪಾಳ್ಯ ಜಂಕ್ಷನ್ನಲ್ಲಿ ಸಿಗ್ನಲ್ ಫ್ರೀಸ್ ಸಕ್ಸಸ್ ಆಗಿದೆ. ಸಂಚಾರ ಪೊಲೀಸರ ಪ್ರಾಯೋಗಿಕ ಯೋಜನೆಗಿಂತ ಟ್ರಾಫಿಕ್ ಜಾಮ್ ಕಡಿಮೆಯಾಗಿದೆ. ಟಿಸಿ ಪಾಳ್ಯ ಸಿಗ್ನಲ್ ಬಳಿ ಫ್ರೀ ಲೆಫ್ಟ್ ಟರ್ನ್ ವ್ಯವಸ್ಥೆ ಮಾಡಲಾಗಿದೆ. ಕೋಲಾರ, ಹೊಸಕೋಟೆ, ಮೇಡಹಳ್ಳಿ ಕಡೆ ಹೋಗುವ ವಾಹನಗಳು ಸಿಗ್ನಲ್ ಇಲ್ಲದೆ ನೇರವಾಗಿ ಸಂಚರಿಸುತ್ತಿವೆ. ಒಂದ್ ಕಡೆ ರಾಮ ಜನ್ಮಭೂಮಿ ಹೋರಾಟಗಾರರಿಗೆ ಸರ್ಕಾರ ಶಾಕ್ ಕೊಟ್ಟಿದ್ರೆ, ಅತ್ತ ಚಿಕ್ಕಮಗಳೂರಿನಲ್ಲಿ ದತ್ತಪೀಠ ಹೋರಾಟಗಾರರಿಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಅತ್ತ ಬೆಳಗಾವಿಯಲ್ಲಿ ರೈತನೊಬ್ಬ ಪೊಲೀಸರ ಎದುರೇ ವಿಷ ಸೇವಿಸಲು ಯತ್ನಿಸಿರುವ ಘಟನೆ ನಡೆದಿದೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಹುಬ್ಬಳ್ಳಿಯಲ್ಲಿನ ಗಲಭೆ ಕೇಸ್ ರೀಓಪನ್ ಬೆನ್ನಲ್ಲೇ ಚಿಕ್ಕಮಗಳೂರಿನಲ್ಲಿ ದತ್ತಪೀಠ ಧ್ವಂಸ ಆರೋಪಿಗಳಿಗೆ ಸಮನ್ಸ್ ಜಾರಿಯಾಗಿದೆ. 2017ರ ಡಿಸೆಂಬರ್ 3ರಂದು ದತ್ತ ಜಯಂತಿ ವೇಳೆ ಗೋರಿಗಳನ್ನ ಧ್ವಂಸ ಮಾಡಲಾಗಿತ್ತು. ಈ ಸಂಬಂಧ 14 ಬಜರಂಗದಳ ಕಾರ್ಯಕರ್ತರ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈಗ ಕೋರ್ಟ್ ಆರೋಪಿಗಳಿಗೆ ಸಮನ್ಸ್ ಕೊಟ್ಟಿದೆ. ಕಾಂಗ್ರೆಸ್ ಬಂದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆರೋಪಿಸಲಾಗಿದೆ. ದತ್ತಪೀಠ ಹೋರಾಟಗಾರರ ಮೇಲಿನ ಕೇಸ್ ರೀಓಪನ್ಗೆ ಮಾಜಿ ಶಾಸಕ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಸಂಘಟನೆಗಳನ್ನ ತುಳಿಯುವ ಉದ್ದೇಶದಿಂದಲೇ ಕೇಸ್ ರೀಓಪನ್ ಮಾಡಿದ್ದಾರೆ. ನಗರ ನಕ್ಸಲರ ಒಂದು ತಂಡ ಮಾಡಿಕೊಂಡಿದ್ದಾರೆ. ಅವರ ತಂಡ ತಮ್ಮ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ನೋಡಿ, ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಿಂದೂಗಳನ್ನ ಜಾತಿಯಾಗಿ ಒಡೆಯೋದು, ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದು, ಅಲ್ಲೇ ಒಂದು ಅರ್ಬನ್ ನಕ್ಸಲರುಗಳದ್ದು ಒಂದು ದೊಡ್ಡ ಆರ್ಗನೈಸೇಷನ್ನೇ ಮಾಡಿದಾರಂತೆ. ಅವ್ರ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಸಕ್ರಿಯವಾಗಿದ್ದಾರೆ, ಮೀಡಿಯಾದಲ್ಲಿ ಯಾರು ಸಕ್ರಿಯವಾಗಿದ್ದಾರೆ, ಸಾರ್ವಜನಿಕವಾಗಿ ಯಾರು ಸಕ್ರಿಯವಾಗಿದ್ದಾರೆ, ಆ ಸಕ್ರಿಯವಾಗಿರೋರನ್ನ ತುಳಿಯೋದು ಹೆಂಗೆ, ಅವ್ರನ್ನ ಆ ಸಂಘಟನೆಯನ್ನು ಮುಗಿಸೋದು ಹೆಂಗೆ ಅನ್ನೋ ಪಿತೂರಿ ಮಾಡೋಕ್ಕೆ ಅವ್ರ ಕೆಲಸ ಅಂತ. ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದು ಚಾಮರಾಜನಗರದಲ್ಲಿ ಹಾಡಿಯೊಂದರ ಜನ ವಿದ್ಯುತ್ ಬೆಳಕನ್ನೇ ಕಂಡಿಲ್ಲ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಕಾಡಿನಲ್ಲಿರುವ ಮಗುವಿನ ಹಾಡಿಯ 60 ಮನೆಗಳಿಗೆ ವಿದ್ಯುತ್ ಸಂಪರ್ಕವೇ ಇಲ್ಲ. ರಾಜ್ಯದಲ್ಲಿ ಉಚಿತ ವಿದ್ಯುತ್ ಗೃಹಜ್ಯೋತಿ ಯೋಜನೆ ಜಾರಿಯಲ್ಲಿದ್ರು ಇಲ್ಲಿನ ಜನ ಇಂದಿಗೂ ಕಗ್ಗತ್ತಲೆಯಲ್ಲೇ ಕಾಲ ಕಳೆದಿದ್ದಾರೆ. ವಿದ್ಯುತ್ ಕಂಬಗಳಿದ್ರು ಮನೆಗಳಿಗೆ ಸಂಪರ್ಕ ನೀಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಈ ಹಾಡಿಯಲ್ಲಿ ಹೆಚ್ಚಾಗಿ ಜೇನು ಕುರುಬರೇ ವಾಸಿಸುತ್ತಿದ್ದಾರೆ.